ಭಾರತದ 16 ಯೋಧರನ್ನು ಕೊಂದ ಬಾಂಗ್ಲಾ ಸೇನೆ. ಆ ಕರಾಳ ರಾತ್ರಿ ನಡೆದಿದ್ದೇನು? ಭಾರತ ಯುದ್ಧ ಘೋಷಿಸದೆ ಉಳಿದಿದ್ದು ಯಾಕೆ? 2011 ಬೊರೈಬಾರಿ ಕದನದ ರಹಸ್ಯ. ನಮಸ್ಕಾರ ವೀಕ್ಷಕರೇ, ಭಾರತಕ್ಕೆ ಶತ್ರುಗಳು ಯಾರಂತ ಕೇಳಿದ್ರೆ ತಕ್ಷಣ ಬರೋದು ಉತ್ತರ ಪಾಕಿಸ್ತಾನ ಮತ್ತು ಚೀನಾ, ಅರ್ಥಾತ್ ಪಾಕಿಸ್ತಾನ ಮತ್ತು ಚೀನಾ ಅಂತಲೇ ಹೇಳಬಹುದು. ನಾವು ಯಾವಾಗಲೂ ನಮ್ಮ ಕಣ್ಣನ್ನು ಉತ್ತರ ಮತ್ತು ಪಶ್ಚಿಮದ ಗಡಿಯ ಮೇಲೆ ಇಟ್ಟಿರ್ತೇವೆ. ಆದರೆ ನಮಗೆ ಗೊತ್ತೇ ಇಲ್ಲದಂತೆ ನಮ್ಮ ಬೆನ್ನ ಹಿಂದೆಯೇ ಇದ್ದ ನಮ್ಮ ಫ್ರೆಂಡ್ ಕಂಟ್ರಿ, ಮಿತ್ರ ರಾಷ್ಟ್ರ ಅಂತಲೇ ಕರೆಯಲ್ಪಡ್ತಾ ಇದ್ದ ದೇಶವೊಂದು ಈಗ ಯೋಧರ ಬೆನ್ನಿಗೆ ಚೂರಿ ಹಾಕಿದ ಕಥೆ ಈಗ ರಿವೀಲ್ ಆಗಿದೆ. ಏಪ್ರಿಲ್ ತಿಂಗಳಲ್ಲಿ ನಡೆದ ಒಂದು ಭಯಾನಕ ರಕ್ತಸಿಕ್ತ ಅಧ್ಯಾಯದ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀವಿ. ಭಾರತದ 16 ವೀರ ಯೋಧರನ್ನ ಬಾಂಗ್ಲಾದೇಶದ ಸೇನೆ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿತ್ತು. ನಮ್ಮ ಸೈನಿಕರ ದೇಹಗಳು ಛಿದ್ರವಾಗಿದ್ವು. ಇಡೀ ಭಾರತ ಕುದಿಯುತ್ತಿತ್ತು. ಅಂದಿನ ಸರ್ಕಾರ ಯುದ್ಧ ಘೋಷಿಸುವ ಹಂತಕ್ಕೆ ತಲುಪಿತ್ತು. ಆದರೆ ಕಡೆಯ ಕ್ಷಣದಲ್ಲಿ ಒಂದು ಫೋನ್ ಕಾಲ್, ಒಂದು ರಾಜಕೀಯ ನಿರ್ಧಾರ ಎಲ್ಲವನ್ನೂ ಕೂಡ ಬದಲಿಸಿತ್ತು. ಭಾರತ ಅವತ್ತು ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡಿರಲಿಲ್ಲ. ಅಷ್ಟಕ್ಕೂ ಅವತ್ತು ಮೇಘಾಲಯದ ಗಡಿಯಲ್ಲಿ ನಡೆದಿದ್ದೇನು? ಬೊರೈಬಾರಿ ಎಂಬ ಪುಟ್ಟ ಹಳ್ಳಿಗಾಗಿ ಇಷ್ಟೊಂದು ರಕ್ತ ಚೆಲ್ಲಿದ್ದು ಯಾಕೆ? ಶೇಖ್ ಹಸೀನಾ ಅವರು ಅಂದು ಪ್ರಧಾನಿಯಾಗಿದ್ರೂ ಕೂಡ ಈ ಘಟನೆ ನಡೆಯೋದಕ್ಕೆ ಬಿಟ್ಟಿದ್ದು ಹೇಗೆ? ಅದರಲ್ಲೂ ಈ ಒಂದು ಹಳ್ಳಿಗೋಸ್ಕರ ಬಾಂಗ್ಲಾದೇಶದ ಸೈನಿಕರು 16 ಭಾರತೀಯ ಯೋಧರನ್ನ ಕೊಂದಿದ್ಯಾಕೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಾಂಗ್ಲಾದೇಶದ ನಮಕ್ ಹರಾಮ್ ಕೆಲಸವನ್ನು ರಿವೀಲ್ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಬಾಂಗ್ಲಾದೇಶದ ಸೈನಿಕರು ಭಾರತೀಯ ಸೈನಿಕರನ್ನ ಕೊಂದಿದ್ದು ಎಷ್ಟರ ಮಟ್ಟಿಗೆ ಸರಿ? ಇಷ್ಟೆಲ್ಲ ಸಹಾಯ ಮಾಡಿದ್ರು, ಮಿತ್ರ ರಾಷ್ಟ್ರ ಅಂತ ಹೇಳಿಕೊಂಡು ಓಡಾಡ್ತಾ ಇರುವ ಭಾರತ ಏನು ಮೂರ್ಖ ರಾಷ್ಟ್ರವಾಗ್ತಾ ಇದೆಯಾ? ಯಾಕಂದರೆ ಮಿತ್ರರು ಯಾರು ಮತ್ತು ಶತ್ರುಗಳು ಯಾರು ಅನ್ನೋದು ಭಾರತ ಗೊತ್ತಾಗ್ತಾ ಇಲ್ವಾ? ವಸುಧೈವ ಕುಟುಂಬಕಂ ಅನ್ನುವಂತಹ ಕಾನ್ಸೆಪ್ಟ್ನಲ್ಲಿ ನಮ್ಮ ದೇಶ ಶಾಂತಿ ದೂತ ದೇಶ ಅಂತ ಹೊರಟಿದೆ. ಆದರೆ ಇದನ್ನು ಯಾರು ನಂಬುತ್ತಾ ಇಲ್ಲ? ಮುಯಿಗೆ ಮುಯಿ, ಯುದ್ಧಕ್ಕೆ ಯುದ್ಧ, ಚೂರಿಗೆ ಚೂರಿ, ಮೋಸಕ್ಕೆ ಮೋಸ, ಇಂತಹ ಕಾನ್ಸೆಪ್ಟ್ನೊಂದಿಗೆ ಭಾರತ ಮುಂದೆ ಹೊಸಾಗಬೇಕಾ? ನಿಮಗೇನನ್ಸುತ್ತೆ? ಮೋದಿಯವರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಅದು 2001 ಏಪ್ರಿಲ್ ತಿಂಗಳು. ಭಾರತದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ NDA ಸರ್ಕಾರ ಆಡಳಿತ ಮಾಡ್ತಾಗಿತ್ತು. ಅವತ್ತು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರ ಸರ್ಕಾರ ಇತ್ತು. ಮೇಲ್ನೋಟಕ್ಕೆ 2 ದೇಶಗಳ ಸಂಬಂಧ ಚೆನ್ನಾಗೇ ಇತ್ತು. ಕಾರ್ಗಿಲ್ ಯುದ್ಧ ಮುಗಿದು 2 ವರ್ಷಗಳಾಗಿತ್ತಷ್ಟೇ. ಹಾಗಾಗಿ ಭಾರತದ ಗಮನವೆಲ್ಲ ಪಾಕಿಸ್ತಾನದ ಗಡಿಗೆ ಮೇಲಿತ್ತು. ಪೂರ್ವದ ಗಡಿ ಬಗ್ಗೆ ಯಾರು ಕೂಡ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಕಾರಣ ಬಾಂಗ್ಲಾದೇಶ ನಮ್ಮ ಮಿತ್ರ ರಾಷ್ಟ್ರ. ಯಾಕಂತಂದರೆ 1970ರಲ್ಲಿ ನಾವೇ ಬಾಂಗ್ಲಾದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿದ್ದು. ಹೀಗಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಏಪ್ರಿಲ್ 16 ಸೋಮವಾರ ಮುಂಜಾನೆ ಮೇಘಾಲಯದ ಗಡಿಯಲ್ಲಿರುವ ಪಿರದಿಯುವಾ ಎಂಬ ಹಳ್ಳಿಯಲ್ಲಿ ಅನಿರೀಕ್ಷಿತ ಘಟನೆಯೊಂದು ನಡೆದುಬಿಡತ್ತೆ. ಭಾರತದ BSF ಯೋಧರು ಎಂದಿನಂತೆ ಗಸ್ತು ತಿರುಗ್ತಾ ಇದ್ರು. ಹಳ್ಳಿಯ ಜನ ಇನ್ನೂ ನಿದ್ದೆಗನ್ನಲಿದ್ರು. ಆಗ ಇದ್ದಕ್ಕಿದ್ದಂತೆ ಇರುವೆಗಳ ದಂಡಿನಂತೆ ಬಾಂಗ್ಲಾದೇಶದ ಬಾರ್ಡರ್ ಗಾರ್ಡ್ಸ್ ಅರ್ಥಾತ್ BDR ಈಗಿನ BGB ಸೈನಿಕರು ಗಡಿ ದಾಟಿ ನುಗ್ಗಿ ಬಂದರು. ಅವರ ಸಂಖ್ಯೆ 100 ಅಲ್ಲ 200 ಅಲ್ಲ, ಬರೋಬ್ಬರಿ 1000ಕ್ಕೂ ಹೆಚ್ಚು. ಅವರು ಭಾರತದ ಗಡಿಯೊಳಗೆ ನುಗ್ಗಿ ಪಿರಿದಿಯುವ ಗ್ರಾಮವನ್ನು ಸುತ್ತುವರಿತಾರೆ. ಅಲ್ಲಿನ ಗ್ರಾಮಸ್ಥರನ್ನ ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಳ್ತಾರೆ. ಭಾರತದ ಭೂಮಿಯ ಮೇಲೆ ಬಾಂಗ್ಲಾದೇಶದ ಧ್ವಜವನ್ನು ಹಾರಿಸ್ತಾರೆ. ನಮ್ಮ BSF ಯೋಧರಿಗೆ ಶಾಕ್ ಆಗಿತ್ತು. ಯಾಕಂದರೆ ಇದು ಪಾಕಿಸ್ತಾನದ ಗಡಿಯಲ್ಲ. ಇಲ್ಲಿ ಗೋಲಿಬಾರ್ ನಡೆಸೋದು ತೀರಾ ಅಪರೂಪ. ಇದು ನಮ್ಮ ಜಾಗ. 1971ರಿಂದ ನೀವು ಅಕ್ರಮವಾಗಿ ಇಟ್ಟುಕೊಂಡಿದ್ದೀರಿ, ಇವತ್ತು ನಾವು ವಾಪಸ್ ಪಡಿತಾ ಇದ್ದೇವೆ ಅಂತ ಬಾಂಗ್ಲಾ ಸೈನ್ಯದ ಕಮಾಂಡರ್ಗಳು ಕೂಗಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಾದರೆ ಏನಿದು ಪಿರದಿಯುವಾ ಮತ್ತು ಬೊರೈಬಾರಿ ವಿವಾದ? ವೀಕ್ಷಕರೇ, ಈ 2 ಗಡಿ ವಿವಾದಗಳು ಅರ್ಥ ಆಗಬೇಕಂತಂದರೆ ನಾವು ಸ್ವಲ್ಪ ಇತಿಹಾಸ ಮತ್ತು ಭೂಗೋಳವನ್ನು ನೋಡಬೇಕು. 1947ರಲ್ಲಿ ದೇಶ ವಿಭಜನೆಯಾದಾಗ ರಾಡ್ಕ್ಲಿಫ್ ಎಂಬ ಬ್ರಿಟಿಷ್ ಅಧಿಕಾರಿ AC ರೂಮ್ನಲ್ಲಿ ಕೂತು ಗಡಿ ರೇಖೆ ಎಳೆದಿದ್ದ. ಅವನು ಎಳೆದ ರೇಖೆಗಳು ಎಷ್ಟೋ ಹಳ್ಳಿಗಳನ್ನು ಇಬ್ಬಾಗ ಮಾಡಿದ್ವು. ಕೆಲವು ಭಾರತದ ಹಳ್ಳಿಗಳು ಬಾಂಗ್ಲಾದೇಶದ ಅರ್ಥಾತ್ ಅಂದಿನ ಪೂರ್ವ ಪಾಕಿಸ್ತಾನದ ಭೂಭಾಗದೊಳಗೆ ಉಳಿದುಕೊಂಡ್ವು. ಹಾಗೆಯೇ ಬಾಂಗ್ಲಾದೇಶದ ಕೆಲವೊಂದಿಷ್ಟು ಹಳ್ಳಿಗಳು ಭಾರತದೊಳಗಡೆ ಉಳ್ಕೊಂಡ್ಬಿಡ್ತವೆ. ಪಿರಿದಿಯುವ ಮೇಘಾಲಯದ ಗಡಿಯಲ್ಲಿದೆ. ಇದು ಭಾರತದ ಸ್ವಾಧೀನದಲ್ಲಿತ್ತು. ಆದರೆ ಬಾಂಗ್ಲಾದೇಶ ಇದು ತಮಗೆ ಸೇರಿದ್ದು ಅಂತ ವಾದ ಮಾಡುತ್ತೆ. ಇದೇ ರೀತಿ ಅಸ್ಸಾಂನ ಗಡಿ ಬೊರೈಬಾರಿ ಎಂಬ ಹಳ್ಳಿ ಕೂಡ ಇದೆ.
ಇದು ಅಧಿಕೃತವಾಗಿ ಭಾರತಕ್ಕೆ ಸೇರಿದ್ದರೂ ವಾಸ್ತವದಲ್ಲಿ ಇದು ಬಾಂಗ್ಲಾದೇಶದ ಭೂಭಾಗದೊಳಗೆ ನುಸುಳುಕೊಂಡಿತ್ತು ಮತ್ತು ಬಾಂಗ್ಲಾದೇಶದ ಅಧೀನದಲ್ಲಿತ್ತು. ಸರಳವಾಗಿ ಹೇಳೋದಾದರೆ ನಮ್ಮ ಜಾಗ ನಿಮ್ಮ ಹತ್ರ ಇದೆ, ನಿಮ್ಮ ಜಾಗ ನಮ್ಮ ಹತ್ರ ಇದೆ. ಇದು 16 ವರ್ಷಗಳ ತಲೆನೋವಾಗ್ಬಿಟ್ಟಿತ್ತು. ಆದರೆ 2001ರಲ್ಲಿ ಬಾಂಗ್ಲಾ ಸೇನೆ ಈ ಸಮಸ್ಯೆಯನ್ನ ಬಂದೂಕಿನ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೆ ಹೊರಟಿತ್ತು. ಪಿರದೀವ ಹಳ್ಳಿಯನ್ನ ಬಾಂಗ್ಲಾ ವಶಪಡಿಸಿಕೊಂಡ ವಿಷಯ ದೆಹಲಿಗೆ ತಲುಪತ್ತೆ. ವಾಜಪೇಯಿ ಸರ್ಕಾರ ಮತ್ತು BSF ಉನ್ನತ ಅಧಿಕಾರಿಗಳು ಕೆಂಡಾಮಂಡಲರಾಗ್ತಾರೆ. ನಮ್ಮ ನೆಲಕ್ಕೆ ನುಗ್ಗಿ ನಮ್ಮ ಜನರನ್ನೇ ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಂಡಿದ್ದಾರಂತಂದ್ರೆ ಅದು ಸಾಮಾನ್ಯದ ಮಾತೆ. ಭಾರತ ತಕ್ಷಣವೇ ಸೇನೆಯನ್ನ ಕಳುಹಿಸಬಹುದಿತ್ತು, ಆದರೆ ಅದು ಯುದ್ಧಕ್ಕೆ ಕಾರಣವಾಗ್ತಿತ್ತು. ಹೀಗಾಗಿ BSF ಒಂದು ಪ್ರತಿತಂತ್ರವನ್ನ ಹೂಡತ್ತೆ. ಟಿಕ್ ಫಾರ್ ಟ್ಯಾಕ್ ಅಂದರೆ, ನೀವು ನಮ್ಮ ಪಿರಿದಿಯ ಹಳ್ಳಿಯನ್ನ ಹಿಡಿದುಕೊಂಡಿದ್ದೀರಲ್ಲ, ನಾವು ನಿಮ್ಮ ಬೋರೈಬಾರಿ ಹಳ್ಳಿಯನ್ನ ವಶಪಡಿಸ್ಕೊಳ್ತೇವೆ, ಆಮೇಲೆ ವಿನಿಮಯ ಮಾಡ್ಕೊಳ್ಳೋಣ ಅನ್ನೋದು ಪ್ಲಾನ್. ಏಪ್ರಿಲ್ 17ನೇ ತಾರೀಕು ರಾತ್ರಿ ಭಾರತ BSFನ ಸುಮಾರು 800ಕ್ಕಿಂತ 240 ಯೋಧರು ಅಸ್ಸಾಂನ ಮಣಕಾಚರ್ ಮೂಲಕ ಬಾಂಗ್ಲಾದೇಶದ ಬೋರೈಬಾರಿ ಹಳ್ಳಿಯ ಕಡೆಗೆ ನುಗ್ಗುತ್ತಾರೆ. ಆದರೆ ಇಲ್ಲಿ ಒಂದು ದೊಡ್ಡ ಎಡವಟ್ಟಾಗತ್ತೆ. ಭಾರತದ ಗುಪ್ತಚರ ಇಲಾಖೆ ಇಲ್ಲಿ ಸೋತಿತ್ತು. ಬೋರೈಬಾರಿ ಹಳ್ಳಿಯಲ್ಲಿ ಕೇವಲ ಸಾಮಾನ್ಯ ಜನರಿದ್ದಾರೆ ಮತ್ತು ಚಿಕ್ಕ BDR ಪೋಸ್ಟ್ ಇದೆಯಂತ BSF ಅಂದುಕೊಂಡಿತ್ತು. ಆದರೆ ವಾಸ್ತವದಲ್ಲಿ ಆ ಹಳ್ಳಿ ಒಂದು ಕೋಟೆಯಂತಿತ್ತು. ಅಲ್ಲಿನ ಪ್ರತಿಯೊಬ್ಬ ಗ್ರಾಮಸ್ಥನಿಗೂ ಶಸ್ತ್ರಾಸ್ತ್ರ ಬಳಸೋದನ್ನ ಹೇಳಿಕೊಡಲಾಗಿತ್ತು. ಜೊತೆಗೆ ಬಾಂಗ್ಲಾ ಸೇನೆ ಅಲ್ಲಿ ಭಾರೀ ತಯಾರಿ ಮಾಡಿಕೊಂಡಿತ್ತು. ಏಪ್ರಿಲ್ 18 ಮುಂಜಾನೆ ನಮ್ಮ BSF ಯೋಧರು ಬೋರೈಬಾರಿ ಹಳ್ಳಿಯನ್ನ ಸುತ್ತುವರಿತಾರೆ. ಆದರೆ ಅವರ ನಿರೀಕ್ಷೆ ತಲೆ ಕೆಳಗಾಗತ್ತೆ. ಬಾಂಗ್ಲಾ ಸೇನೆ ಮತ್ತು ಹಳ್ಳಿಯ 100 ಜನ ಒಟ್ಟಾಗಿ ಭಾರತೀಯ ಯೋಧರ ಮೇಲೆ ಮುಗಿಬೀಳುತ್ತಾರೆ. 4 ಕಡೆಗಳಿಂದ ಗುಂಡಿನ ಮಳೆ ಸುರಿಸಲಾಗುತ್ತೆ. ಭತ್ತದ ಗದ್ದೆಗಳಲ್ಲಿ, ಕೆಸರುಗಳಲ್ಲಿ ಸಿಕ್ಕಾಕಿಕೊಂಡ ನಮ್ಮ ಯೋಧರು ಕವರ್ ತೆಗೆದುಕೊಳ್ಳೋದಕ್ಕೆ ಕೂಡ ಜಾಗವಿರುತ್ತಿಲ್ಲ. ಆದರೂ ನಮ್ಮ ಯೋಧರು ವೀರಾವೇಶದಿಂದ ಹೋರಾಟ ಮಾಡ್ತಾರೆ. ಬಾಂಗ್ಲಾದೇಶದ 2 ಪೋಸ್ಟ್ಗಳನ್ನು ಉಡಾಯಿಸಿಬಿಡ್ತಾರೆ. ಆದರೆ ಶತ್ರುಗಳ ಸಂಖ್ಯೆ ಹೆಚ್ಚಿತ್ತು. ನಮ್ಮ ಸೈನಿಕರು ಸುತ್ತುವರಿಯಲ್ಪಟ್ಟಿದ್ರು. 16 ಭಾರತೀಯ ಯೋಧರು ಅಲ್ಲಿ ವೀರ ಮರಣಾಪ್ತಾರೆ. ಕೆಲವರು ಗಾಯಗೊಂಡು ಸಿಕ್ಕಾಕಿಕೊಳ್ತಾರೆ. ಬಾಂಗ್ಲಾದೇಶದ BDR ಸೈನಿಕರು ಯುದ್ಧ ನಿಯಮವನ್ನ ಗಾಳಿಗೆ ತೂರಿ ಕೇವಲ ಸೈನಿಕರಂತೆ ವರ್ತಿಸದೆ ರಾಕ್ಷಸರಂತೆ ವರ್ತಿಸ್ತಾರೆ. ನಮ್ಮ ಯೋಧರ ಶವಗಳನ್ನ ಅವರು ನಡೆಸಿಕೊಂಡ ರೀತಿ ಕೇಳಿದ್ರೆ ಕರುಳು ಕಿವುಚುವಂತಾಗತ್ತೆ. ಮೃತದೇಹಗಳನ್ನು ವಿರೂಪಗೊಳಿಸಲಾಗತ್ತೆ. ಹತ್ತಿರದಿಂದ ಗುಂಡು ಹಾರಿಸಲಾಗತ್ತೆ. ಕೆಲವರು ಕಣ್ಣುಗಳನ್ನು ಕಿತ್ತುಕೊಳ್ತಾರೆ. ಏಪ್ರಿಲ್ 20ರಂದು ಭಾರತಕ್ಕೆ ಶವಗಳನ್ನು ಹಸ್ತಾಂತರಿಸಿದಾಗ ಅದನ್ನು ನೋಡಿದ ಪ್ರತಿಯೊಬ್ಬ ಭಾರತನ ರಕ್ತ ಕುದಿತಾಗಿತ್ತು. ಈ ಸುದ್ದಿ ಭಾರತದಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬತ್ತೆ. ಬಾಂಗ್ಲಾದೇಶಕ್ಕೆ ತಕ್ಕ ಪಾಠ ಕಲಿಸಿ ಇನ್ನೊಂದು ಯುದ್ಧ ಮಾಡಿ ಅನ್ನೋ ಕೂಗು ಕೇಳಿಬರತ್ತೆ. ವಾಜಪೇಯಿ ಅವರ ಮೇಲೂ ಕೂಡ ಒತ್ತಡ ಇತ್ತು. ಆದರೆ ರಾಜಕೀಯ ಮತ್ತು ರಾಜತಾಂತ್ರಿಕ ಲೆಕ್ಕಾಚಾರಗಳು ಬೇರೆಯೇ ಆಗಿದ್ವು. ಪ್ರಧಾನಿ ವಾಜಪೇಯಿ ಅವರು ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಫೋನ್ ಮಾಡ್ತಾರೆ. ಹಸೀನಾ ಅವರು ಈ ಘಟನೆಯಿಂದ ತಮಗೂ ಆಘಾತವಾಗಿದೆ ಅಂತ ಹೇಳ್ತಾರೆ. ಆಗ ಶೇಖ್ ಹಸೀನಾ ಅವರ ಸರ್ಕಾರದ ಅವಧಿ ಮುಗಿಯುತ್ತಾ ಬಂದಿತ್ತು. ಚುನಾವಣೆ ಹತ್ತಿರ ಇತ್ತು. ಬಾಂಗ್ಲಾ ಸೇನೆ ಮತ್ತು BDRನ ಕೆಲವೊಂದಿಷ್ಟು ಭಾಗಗಳು ಹಸೀನಾ ಅವರ ಮಾತನ್ನ ಕೇಳ್ತಾ ಇರಲಿಲ್ಲ. ಅವರು ಹಸೀನಾ ಸರ್ಕಾರವನ್ನ ಕೆಡವೋದಕ್ಕೆ ಮತ್ತು ಭಾರತದ ಜೊತೆಗಿನ ಸಂಬಂಧವನ್ನ ಹಾಳು ಮಾಡೋದಕ್ಕೆ ಸಂಚು ರೂಪಿಸ್ತಾ ಇದ್ರು ಅನ್ನೋದು ಸ್ಪಷ್ಟವಾಗತ್ತೆ. BDR ಅಂತಂದ್ರೆ ಭಾರತೀಯ ಸೈನ್ಯದ ಮುಖ್ಯಸ್ಥ ಮೇಜರ್ ಜನರಲ್ ಫಲ್ಜೂರ್ ರಹಮಾನ್ ಒಬ್ಬ ಕಟ್ಟರ್ ಭಾರತ ವಿರೋಧಿ ಮತ್ತು ಇಸ್ಲಾಮಿಕ್ ಆಗಿದ್ದ. ಆತನೇ ಈ ದಾಳಿಯ ಮಾಸ್ಟರ್ ಮೈಂಡ್ ಆಗ್ತಾನೆ. ಒಂದು ವೇಳೆ ಭಾರತ ಅಂದು ಬಾಂಗ್ಲಾದೇಶದ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಮಾಡಿದರೆ ಏನಾಗ್ತಾ ಇತ್ತು? ಶೇಖ್ ಹಸೀನಾ ಸರ್ಕಾರ ಬಿದ್ದು ಹೋಗ್ತಾ ಇತ್ತು. ಬಾಂಗ್ಲಾದೇಶ ಸಂಪೂರ್ಣವಾಗಿ ಪಾಕಿಸ್ತಾನ ಮತ್ತು ಚೀನಾದ ತೆಕ್ಕೆಗೆ ಬೀಳ್ತಾ ಇತ್ತು. ಭಾರತದ ಪೂರ್ವ ಗಡಿಯಲ್ಲಿ ಶಾಶ್ವತವಾದ ಶತ್ರು ಹುಟ್ಟುಕೊಳ್ತಾ ಇದ್ರು. ಹೀಗಾಗಿ ಭಾರತ ತನ್ನ ಕೋಪವನ್ನು ನುಂಗಿಕೊಳ್ಳುತ್ತೆ. ಇದು ಸರ್ಕಾರದ ಕೃತ್ಯವಲ್ಲ, ದಾರಿ ತಪ್ಪಿದ ಸೇನಾ ತುಕುಡಿಯ ಕೃತ್ಯ ಅನ್ನೋದು ಪರಿಗಣಿಸಿ ರಾಜತಾಂತ್ರಿಕವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗತ್ತೆ. ಭಾರತ ಸುಮ್ಮನಿದ್ರೂ ಕರ್ಮ ಬಿಡಬೇಕಲ್ಲ. 2001ರ ಚುನಾವಣೆಯಲ್ಲಿ ಶೇಖ್ ಹಸೀನಾ ಸೋಲ್ತಾರೆ. ಖಲೀದಾ ಜಿಯಾ ಅಧಿಕಾರಕ್ಕೆ ಬರ್ತಾರೆ. ಆದರೆ 2008ರಲ್ಲಿ ಹಸೀನಾ ಮತ್ತೆ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾರೆ. 2009ರಲ್ಲಿ ಇದೇ BDR ಯಾರು ಭಾರತದ ಮೇಲೆ ದಾಳಿ ಮಾಡಿದ್ರೋ ಅವರೇ ಸ್ವತಃ ಬಾಂಗ್ಲಾ ಸೇನೆಯ ಮೇಲೆಯೇ ದಂಗೆ ಎಳುತ್ತಾರೆ. ಢಾಕಾದಲ್ಲಿ ನಡೆದ ಈ ದಂಗೆಯಲ್ಲಿ 57 ಬಾಂಗ್ಲಾ ಸೇನಾಧಿಕಾರಿಗಳು ಅವರ ಕುಟುಂಬದವರ ಮುಂದೆಯೇ ಬರ್ಬರವಾಗಿ ಹತ್ಯೆ ಮಾಡಲಾಗುತ್ತೆ. ಆಗ ಶೇಖ್ ಹಸೀನಾ ಸುಮ್ಮನೆ ಇರೋದಿಲ್ಲ. ಅವರ BDR ಅಂದರೆ
ಅವರು ಬಿಡಿಆರ್ ಬಾಂಗ್ಲಾ ಸೈನ್ಯವನ್ನ ಸಂಪೂರ್ಣವಾಗಿ ಹತ್ತಿಕ್ತಾರೆ. ದಂಗೆಕೋರರನ್ನ ಬೇಟೆಯಾಡ್ತಾರೆ. 152 ಜನರಿಗೆ ಗಲ್ಲು ಶಿಕ್ಷೆ, 106 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಬಾಂಗ್ಲಾದೇಶ್ ರೈಫಲ್ಸ್ ಅನ್ನೋ ಹೆಸರನ್ನೇ ರದ್ದು ಮಾಡಿ BJB ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್ ಅಂತ ಹೊಸ ಹೆಸರನ್ನ ರಚನೆ ಮಾಡ್ತಾರೆ. ಆ ಮೂಲಕ ಭಾರತದ 16 ಯೋಧರ ಆತ್ಮಕ್ಕೆ ಪರೋಕ್ಷವಾಗಿ ಶಾಂತಿ ಸಿಗತ್ತೆ. 2001ರ ಘಟನೆ ಭಾರತಕ್ಕೆ ಒಂದು ದೊಡ್ಡ ಪಾಠ ಕಲಿಸ್ಕೊಡತ್ತೆ. ಗಡಿ ಸಮಸ್ಯೆ ಬಗೆಹರಿಸದೇ ಇದ್ರೆ ಇಂತಹ ಘಟನೆಗಳು ನಡೀತಾನೆ ಇರುತ್ತೆ ಅನ್ನೋದು ಅರ್ಥವಾಗುತ್ತೆ. ಗಡಿ ಭಾಗದಲ್ಲಿ ಫೆನ್ಸಿಂಗ್ ಅಂದರೆ ಬೇಲಿ ಹಾಕುವ ಕೆಲಸವನ್ನು ಭಾರತ ಚುರುಕುಗೊಳಿಸುತ್ತೆ. 2015ರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಶೇಖ್ ಹಸೀನಾ ಅವರ ಜೊತೆ ಐತಿಹಾಸಿಕ ಭೂಗಡಿ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಇದರ ಪ್ರಕಾರ ಭಾರತದೊಳಗಿದ್ದ ಬಾಂಗ್ಲಾ ಎನ್ಕ್ಲೂಸಿವ್ಗಳನ್ನು ಅವರಿಗೆ ಕೊಟ್ಟರು. ಅವರಲ್ಲಿದ್ದ ನಮ್ಮ ಎನ್ಕ್ಲೂಸಿವ್ಗಳನ್ನು ನಾವು ಪಡೆದುಕೊಂಡ್ವಿ. ಜನರಿಗೆ ಪೌರತ್ವ ಆರಿಸಿಕೊಳ್ಳುವ ಹಕ್ಕು ನೀಡಲಾಯಿತು. ಇದರಿಂದಾಗಿ ಗಡಿಯಲ್ಲಿನ ಗೊಂದಲಗಳಿಗೆ ಶಾಶ್ವತ ತೆರೆ ಬೀಳತ್ತೆ. ವೀಕ್ಷಕರೇ, 2001ರ ಬೋರೈಬಾರಿ ಘಟನೆ ನಮ್ಮ ಇತಿಹಾಸದ ಒಂದು ಕಹಿ ನೆನಪು. ನಮ್ಮ 16 ಯೋಧರ ಬಲಿದಾನ ವ್ಯರ್ಥವಾಗಲಿಲ್ಲ. ಅದು ನಮ್ಮ ಗಡಿ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು. ಆದರೆ ವೀಕ್ಷಕರೇ, ಇದೆಲ್ಲವನ್ನ ಮರೆತಿರುವಂತಹ ಬಾಂಗ್ಲಾದೇಶ ಮತ್ತೆ ತನ್ನ ಖ್ಯಾತಿಯನ್ನ ಮಾಡ್ತಾ ಇದೆ. ಇವತ್ತು ಕೂಡ ಒಬ್ಬ ಹಿಂದೂ ನರಮೇಧವಾಗಿದೆ. ಹೀಗೆ ದಿನಕ್ಕೆ ಒಂದೇ ವಾರದಲ್ಲಿ 3-4 ಹಿಂದೂಗಳನ್ನು ಕೊಲ್ಲಲಾಗಿದೆ. ಹೀಗಾದರೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳು ಒಂದೊಂದು ಮೈಕ್ರೋ ಸೆಕೆಂಡು ನರಕವನ್ನು ಅನುಭವಿಸ್ತಾ ಇದ್ದಾರಲ್ಲ. ಈಗ ಭಾರತ ಸುಮ್ಮನೆ ಕೂರಬೇಕಾ? ಈಗ ದೊಡ್ಡ ಪ್ರಶ್ನೆ ಮೂಡಿದೆ. 2026 ವರ್ಷದಲ್ಲಿ ಬಾಂಗ್ಲಾದೇಶ ಮತ್ತು ಭಾರತ ಯುದ್ಧವಾಗುತ್ತಾ, ಅಥವಾ ಬಾಂಗ್ಲಾದೇಶಕ್ಕೆ ಕುಮ್ಮಕ್ಕು ಕೊಡ್ತಾ ಇರೋ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಬೇಕಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.